Everyone, this video is developed as per the syllabus of Coimbatore University for 6th Sem BCom and BBA. So in this session, we are going to discuss about the management accounting and its meaning. Meaning of management accounting. Management accounting is also known as managerial accounting and can be defined as a process of providing financial information and resources to the manager in decision making. Management accounting na ನಾವು managerial accounting ಅಂತ ಕೂಡ ಕರಿತಾ ಹೋಗ್ತೀವಿ. ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಫರ್ಮ್ ಬಗ್ಗೆ ಯಾವುದೇ ರೀತಿಯಾದ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಆ ಒಂದು ಮ್ಯಾನೇಜರ್ಸ್ ಫರ್ಮಿನ ಮ್ಯಾನೇಜರ್ಸ್ ಏನಿರ್ತಾರೋ ಆ ಮ್ಯಾನೇಜರ್ಗೆ ಆ ಒಂದು ಫರ್ಮಿನ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಅನ್ನೋದೇ ಆಗಿರಲಿ ಅಥವಾ ಒಂದು ಫರ್ಮಿನ ರಿಸೋರ್ಸಸ್ ಬಗ್ಗೆ ಏನು ಪ್ರತಿಯೊಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋ ಒಂದು ಪ್ರಾಸೆಸ್ಗೆ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಕ್ಲಿಯರ್? ಸೊ ಸೂಟಬಲ್ ಡಿಸಿಷನ್ಸ್ ಯಾವ್ಯಾವ ರೀತಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಫರ್ಮ್ನ ಇಂಪ್ರೂವ್ಮೆಂಟ್ಸ್ಗೆ ಆಗಿರಲಿ, ಪರ್ಟಿಕ್ಯುಲರ್ ಫರ್ಮ್ನ ಆಕ್ಟಿವಿಟೀಸ್ ಯಾವ್ಯಾವ ರೀತಿ ನಡೀತಿದೆ ಅಂತ ಆಗಿರಲಿ, ನೆಕ್ಸ್ಟ್ ಆ ಒಂದು ಪರ್ಟಿಕ್ಯುಲರ್ ಫರ್ಮಿನ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಅನ್ನೋದಕ್ಕೋಸ್ಕರ ಈ ಮುಖಾಂತರ ಏನು ಮಾಡ್ತಾ ಹೋಗ್ತಾರೆ ಆ ಒಂದು ಫರ್ಮ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋ ಒಂದು ಪ್ರಾಸೆಸ್ಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. Next, management accounting furnishes the necessary information to assist the business enterprise to make a rational decisions through the development of policies and procedures in order to meet the day-to-day commitments of the enterprise. So, ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಆ ಒಂದು ಫರ್ಮ್ ರಿಲೇಟೆಡ್ ಏನೇನು ನೆಸೆಸರಿ ಇನ್ಫಾರ್ಮೇಷನ್ ಇರುತ್ತೋ, ಏನಕ್ಕೋಸ್ಕರ ನೆಸೆಸರಿ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಫರ್ಮ್ ರಿಲೇಟೆಡ್ ಆಗಿ ಏನು ಫ್ಯೂಚರಲ್ಲಿ ಡಿಸಿಷನ್ಸ್ ತೊಗೊಳ್ಬೇಕು ಅಥವಾ ಒಂದು ಡೇ ಟು ಡೇ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಫರ್ಮಿನ ಆ ಒಂದು ಡೇ ಟು ಡೇ ಡೆವಲಪ್ಮೆಂಟ್ಸ್ನ ಯಾವ ರೀತಿಯಾಗಿ ಮಾಡ್ತಾ ಹೋಗಬೇಕು, ನೆಕ್ಸ್ಟ್ ಆ ಒಂದು ಪಾಲಿಸೀಸ್ ಮತ್ತು ಪ್ರೊಸೀಜರ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಪಾಲಿಸೀಸ್ ಮತ್ತು ಪ್ರೊಸೀಜರಲ್ಲಿ ಏನು ರೂಲ್ಸ್ ಇದೆಯೋ ಅದನ್ನು ಯಾವ ರೀತಿಯಾಗಿ ಫಾಲೋ ಮಾಡಬೇಕು, ಡೇ ಟು ಡೇ ಕಮಿಟ್ಮೆಂಟ್ಸ್ ಏನು ಪರ್ಟಿಕ್ಯುಲರ್ ಫರ್ಮಿನ ಡೇ ಟು ಡೇ ಕಮಿಟ್ಮೆಂಟ್ಸ್ ಏನಿದೆಯೋ ಅದನ್ನು ಯಾವ ರೀತಿಯಾಗಿ ಮೀಟ್ ಮಾಡಬೇಕು ಅಂತ ಈ ಇನ್ಫಾರ್ಮೇಷನಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮುಖಾಂತರ ನೋಡ್ತಾ ಹೋಗ್ತೇವೆ. Meaning of management accounting. Management accounting is also known as managerial accounting and can be defined as a process of providing financial information and resources to the manager in decision making. Management accounting na ನಾವು managerial accounting ಅಂತ ಕೂಡ ಕರಿತಾ ಹೋಗ್ತೀವಿ. ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಫರ್ಮ್ ಬಗ್ಗೆ ಯಾವುದೇ ರೀತಿಯಾದ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಆ ಒಂದು ಮ್ಯಾನೇಜರ್ಸ್ ಫರ್ಮಿನ ಮ್ಯಾನೇಜರ್ಸ್ ಏನಿರ್ತಾರೋ ಆ ಮ್ಯಾನೇಜರ್ಗೆ ಆ ಒಂದು ಫರ್ಮಿನ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಅನ್ನೋದೇ ಆಗಿರಲಿ ಅಥವಾ ಒಂದು ಫರ್ಮಿನ ರಿಸೋರ್ಸಸ್ ಬಗ್ಗೆ ಏನು ಪ್ರತಿಯೊಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋ ಒಂದು ಪ್ರಾಸೆಸ್ಗೆ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಕ್ಲಿಯರ್? ಸೊ ಸೂಟಬಲ್ ಡಿಸಿಷನ್ಸ್ ಯಾವ್ಯಾವ ರೀತಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಫರ್ಮ್ನ ಇಂಪ್ರೂವ್ಮೆಂಟ್ಸ್ಗೆ ಆಗಿರಲಿ, ಪರ್ಟಿಕ್ಯುಲರ್ ಫರ್ಮ್ನ ಆಕ್ಟಿವಿಟೀಸ್ ಯಾವ್ಯಾವ ರೀತಿ ನಡೀತಿದೆ ಅಂತ ಆಗಿರಲಿ, ನೆಕ್ಸ್ಟ್ ಆ ಒಂದು ಪರ್ಟಿಕ್ಯುಲರ್ ಫರ್ಮಿನ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಅನ್ನೋದಕ್ಕೋಸ್ಕರ ಈ ಮುಖಾಂತರ ಏನು ಮಾಡ್ತಾ ಹೋಗ್ತಾರೆ ಆ ಒಂದು ಫರ್ಮ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋ ಒಂದು ಪ್ರಾಸೆಸ್ಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. Definition of management accounting. The report of Anglo-American Council of Productivity 1950 defines management accounting is the presentation of accounting information in such a way to assist the management. Means ಒಂದು ಪರ್ಟಿಕ್ಯುಲರ್ ಮ್ಯಾನೇಜ್ಮೆಂಟ್ನ ಅಸಿಸ್ಟ್ ಮಾಡೋದಕ್ಕೋಸ್ಕರ ಆ ಒಂದು ಫರ್ಮಿನ ಅಕೌಂಟಿಂಗ್ ಇನ್ಫಾರ್ಮೇಷನ್ ಏನೇನಿದೆಯೋ ಆ ಫರ್ಮಿನ ಅಕೌಂಟಿಂಗ್ ಇನ್ಫಾರ್ಮೇಷನ್ ಪ್ರಾಪರ್ ಫಾರ್ಮೆಟಲ್ಲಿ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಕ್ಲಿಯರ್? ಸೂಟಬಲ್ ಮ್ಯಾನೇಜ್ಮೆಂಟ್ ಏನಿದೆಯೋ ಆ ಒಂದು ಮ್ಯಾನೇಜ್ಮೆಂಟ್ಗೆ ತನ್ನ ಪಾಲಿಸೀಸ್ ಕ್ರಿಯೇಟ್ ಮಾಡೋದೇ ಆಗಿರಲಿ ಅಥವಾ ಡೇ ಟು ಡೇ ಆಪರೇಷನ್ಸ್ನ ಯಾವ ರೀತಿ ನಡೆಸಬೇಕು ಅಂತ ಒಂದು ಗೊತ್ತಾಗೋದಕ್ಕೋಸ್ಕರ ಐಡಿಯಾ ಬರೋದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ ಈ ಅಕೌಂಟಿಂಗ್ ಆ ಒಂದು ಪರ್ಟಿಕ್ಯುಲರ್ ಫರ್ಮ್ನಲ್ಲಿ ಈ ಅಕೌಂಟಿಂಗ್ ಇನ್ಫಾರ್ಮೇಷನ್ ಯಾವ್ಯಾವ ರೀತಿ ಇದೆ, ಯಾವ್ಯಾವ ರೀತಿಯಾದ ಡಾಟಾ ಇದೆ ಅಂತ ಪ್ರತಿಯೊಂದು ಡಾಟಾನು ಒಂದು ಸಿಸ್ಟಮ್ಯಾಟಿಕ್ ಫಾರ್ಮಲ್ಲಿ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರಲ್ಲ, ದ್ಯಾಟ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕ್ಲಿಯರ್? Definition of management accounting. The report of Anglo-American Council of Productivity 1950 defines management accounting is the presentation of accounting information in such a way to assist the management. Means ಒಂದು ಪರ್ಟಿಕ್ಯುಲರ್ ಮ್ಯಾನೇಜ್ಮೆಂಟ್ನ ಅಸಿಸ್ಟ್ ಮಾಡೋದಕ್ಕೋಸ್ಕರ ಆ ಒಂದು ಫರ್ಮಿನ ಅಕೌಂಟಿಂಗ್ ಇನ್ಫಾರ್ಮೇಷನ್ ಏನೇನಿದೆಯೋ ಆ ಫರ್ಮಿನ ಅಕೌಂಟಿಂಗ್ ಇನ್ಫಾರ್ಮೇಷನ್ ಪ್ರಾಪರ್ ಫಾರ್ಮೆಟಲ್ಲಿ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಕ್ಲಿಯರ್? ಸೂಟಬಲ್ ಮ್ಯಾನೇಜ್ಮೆಂಟ್ ಏನಿದೆಯೋ ಆ ಒಂದು ಮ್ಯಾನೇಜ್ಮೆಂಟ್ಗೆ ತನ್ನ ಪಾಲಿಸೀಸ್ ಕ್ರಿಯೇಟ್ ಮಾಡೋದೇ ಆಗಿರಲಿ ಅಥವಾ ಡೇ ಟು ಡೇ ಆಪರೇಷನ್ಸ್ನ ಯಾವ ರೀತಿ ನಡೆಸಬೇಕು ಅಂತ ಒಂದು ಗೊತ್ತಾಗೋದಕ್ಕೋಸ್ಕರ ಐಡಿಯಾ ಬರೋದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ ಈ ಅಕೌಂಟಿಂಗ್ ಆ ಒಂದು ಪರ್ಟಿಕ್ಯುಲರ್ ಫರ್ಮ್ನಲ್ಲಿ ಈ ಅಕೌಂಟಿಂಗ್ ಇನ್ಫಾರ್ಮೇಷನ್ ಯಾವ್ಯಾವ ರೀತಿ ಇದೆ, ಯಾವ್ಯಾವ ರೀತಿಯಾದ ಡಾಟಾ ಇದೆ ಅಂತ ಪ್ರತಿಯೊಂದು ಡಾಟಾನು ಒಂದು ಸಿಸ್ಟಮ್ಯಾಟಿಕ್ ಫಾರ್ಮಲ್ಲಿ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರಲ್ಲ, ದ್ಯಾಟ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕ್ಲಿಯರ್? Nature of management accounting.
ಪ್ರೊವೈಡ್ಸ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡ್ತಾ ಹೋಗುತ್ತೆ, ಒಂದು ಅಕೌಂಟ್ ಫರ್ಮ್ ರಿಲೇಟೆಡ್ ಆಗಿ ಒಂದು ಪ್ರತಿಯೊಂದು ಏನು ಅಕೌಂಟಿಂಗ್ ಇನ್ಫಾರ್ಮೇಷನ್ ಇರುತ್ತೋ ಟ್ರೂ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಒನ್ ಈಸ್ ಟೆಕ್ನಿಕ್ಸ್ ಆಫ್ ಸೆಲೆಕ್ಟಿವ್ ನೇಚರ್. ಟೆಕ್ನಿಕ್ಸ್ ಆಫ್ ಸೆಲೆಕ್ಟಿವ್ ನೇಚರಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮುಖಾಂತರ ವೇರಿಯಸ್ ಡಾಟಾ ಏನು ಮೋಸ್ಟ್ ರಿಲೆವೆಂಟ್ ಇನ್ಫಾರ್ಮೇಷನ್ ಇರುತ್ತೋ ಆ ಒಂದು ರಿಲೆವೆಂಟ್ ಇನ್ಫಾರ್ಮೇಷನ್ನ ತನ್ನ ಮ್ಯಾನೇಜರ್ಸ್ಗೆ ಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮುಖಾಂತರ. ನೆಕ್ಸ್ಟ್ ಡಿಫ್ರೆಂಟ್ ಸೋರ್ಸಸ್ಸಿಂದ ಮೋಸ್ಟ್ ಯೂಸ್ಫುಲ್ ಡಾಟಾ ಏನಿರುತ್ತೋ ಆ ಡಾಟಾನ ಕಲೆಕ್ಟ್ ಮಾಡಿ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಥ್ರೂ ಆ ಒಂದು ಮ್ಯಾನೇಜರ್ಸ್ಗೆ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಕ್ಲಿಯರ್. ನೆಕ್ಸ್ಟ್ ಒನ್ ಈಸ್ ಕನ್ಸರ್ನ್ಡ್ ವಿತ್ ದ ಫ್ಯೂಚರ್. ಕನ್ಸರ್ನ್ ವಿತ್ ದ ಫ್ಯೂಚರಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಈ ಅಕೌಂಟಿಂಗ್ ಮುಖಾಂತರ ಆ ಫ್ಯೂಚರಲ್ಲಿ ಯಾವ ರೀತಿಯಾಗಿ ಒಂದು ಆ್ಯಕ್ಟಿವಿಟಿ ಇರುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಮಾಡೋದಕ್ಕೋಸ್ಕರ ಈ ಒಂದು ಮ್ಯಾನೇಜರ್ಸ್ಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ತುಂಬ ಇಂಪಾರ್ಟೆಂಟ್ ರೋಲ್ ಆಗಿ ಪ್ಲೇ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ ಕಾಸ್ ಆ್ಯಂಡ್ ಎಫೆಕ್ಟ್ ಅನಾಲಿಸಿಸ್. ಒಂದು ಫರ್ಮಲ್ಲಿ ಪರ್ಟಿಕ್ಯುಲರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಆ ಒಂದು ಫರ್ಮಿನ ಬ್ಯಾಲೆನ್ಸ್ ಶೀಟ್ ಏನಿದೆ, ನೆಕ್ಸ್ಟ್ ಆ ಒಂದು ಫರ್ಮಿನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ಪ್ರತಿಯೊಂದು ಕೂಡ ಏನು ಮಾಡ್ತಾ ಹೋಗ್ತಾರೆ, ಡೀಪಾಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಆ ಒಂದು ಸ್ಟಡಿ ಮುಖಾಂತರ ಪರ್ಟಿಕ್ಯುಲರ್ ಫರ್ಮ್ ರಿಲೇಟೆಡ್ ಆಗಲಿ ಅಕೌಂಟೆಂಟ್ ರಿಲೇಟೆಡ್ ಆಗಲಿ ಏನು ಕಾಸ್ ಇದೆ, ಯಾವ್ಯಾವ ರೀತಿಯಾದ ಫಿಗರ್ಸ್ ಇದೆ ಮತ್ತು ಏನೇನು ಫ್ಯಾಕ್ಟ್ಸ್ ಇದೆ ಅಂತ ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. ಕ್ಲಿಯರ್. ನೆಕ್ಸ್ಟ್ ಒನ್ ಈಸ್ ನೋ ಫಿಕ್ಸ್ಡ್ ಕನ್ವೆನ್ಷನ್ಸ್. ಫೈನಾನ್ಷಿಯಲ್ ಅಕೌಂಟಿಂಗ್ಗೆ ಕಂಪೇರ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಯಾವುದೇ ರೀತಿಯಾದ ಫಿಕ್ಸ್ಡ್ ನಾರ್ಮ್ಸ್ ಮತ್ತು ರೂಲ್ಸ್ ಇರೋದಿಲ್ಲ. ಮೀನ್ಸ್ ಒಂದು ಆರ್ಗನೈಸೇಷನ್ಗೆ ಕಂಪೇರ್ ಮಾಡಿದ್ರೆ ಇನ್ನೊಂದು ಆರ್ಗನೈಸೇಷನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ವೆನ್ ಕಂಪೇರ್ ಟು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಯಾವ ರೀತಿಯಾದ ನಾರ್ಮ್ಸ್ ಆ್ಯಂಡ್ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇದೆಯೋ ಆ ರೀತಿಯಾದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಒನ್ ಈಸ್ ಪ್ರೊವೈಡ್ಸ್ ಡಾಟಾ ಆ್ಯಂಡ್ ನಾಟ್ ಡಿಸಿಷನ್. ಸೊ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಪರ್ಟಿಕ್ಯುಲರ್ ಫರ್ಮ್ ಬಗ್ಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಮತ್ತು ಅಥವಾ ಡಾಟಾನ ಪ್ರೊವೈಡ್ ಮಾಡುತ್ತೆ ಹೊರತು ಯಾವುದೇ ರೀತಿಯಾದ ಫರ್ಮ್ನ ಫ್ಯೂಚರ್ ಡಿಸಿಷನ್ ಯಾವ ರೀತಿ ಇತ್ತು, ಪ್ರೀವಿಯಸ್ ಡಿಸಿಷನ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದಿಲ್ಲ. ಜಸ್ಟ್ ಇಸ್ ಎಕ್ಸ್ಪ್ರೆಸ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್, ಅಕೌಂಟಿಂಗ್ ಇನ್ಫಾರ್ಮೇಷನ್ ಯಾವ ರೀತಿ ಇತ್ತು ಪರ್ಟಿಕ್ಯುಲರ್ ಫರ್ಮ್ದು ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. So these are all the nature of management accounting. Next, management accounting furnishes the necessary information to assist the business enterprise to make a rational decisions through the development of policies and procedures in order to meet the day-to-day commitments of the enterprise. So ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಫರ್ಮ್ ರಿಲೇಟೆಡ್ ಏನೇನು ನೆಸೆಸರಿ ಇನ್ಫಾರ್ಮೇಷನ್ ಇರುತ್ತೋ, ಏನಕ್ಕೋಸ್ಕರ ನೆಸೆಸರಿ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಫರ್ಮ್ ರಿಲೇಟೆಡ್ ಆಗಿ ಏನು ಫ್ಯೂಚರಲ್ಲಿ ಡಿಸಿಷನ್ಸ್ ತೊಗೊಳ್ಬೇಕು ಅಥವಾ ದ ಡೇ ಟು ಡೇ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಫರ್ಮಿನ ಆ ಡೇ ಟು ಡೇ ಡೆವಲಪ್ಮೆಂಟ್ಸ್ನ ಯಾವ ರೀತಿಯಾಗಿ ಮಾಡ್ತಾ ಹೋಗಬೇಕು, ನೆಕ್ಸ್ಟ್ ಆ ಒಂದು ಪಾಲಿಸೀಸ್ ಮತ್ತು ಪ್ರೊಸೀಜರ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಪಾಲಿಸೀಸ್ ಮತ್ತು ಪ್ರೊಸೀಜರ್ಲಿ ಏನು ರೂಲ್ಸ್ ಇದೆಯೋ ಅದನ್ನು ಯಾವ ರೀತಿಯಾಗಿ ಫಾಲೋ ಮಾಡಬೇಕು, ಡೇ ಟು ಡೇ ಕಮಿಟ್ಮೆಂಟ್ಸ್ ಏನು ಪರ್ಟಿಕ್ಯುಲರ್ ಫರ್ಮಿನ ಡೇ ಟು ಡೇ ಕಮಿಟ್ಮೆಂಟ್ಸ್ ಏನಿದೆಯೋ ಅದನ್ನು ಯಾವ ರೀತಿಯಾಗಿ ಮೀಟ್ ಮಾಡಬೇಕು ಅಂತ ಈ ಇನ್ಫಾರ್ಮೇಷನಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮುಖಾಂತರ ನೋಡ್ತಾ ಹೋಗ್ತೇವೆ. Scope of management accounting. Management accounting is the mechanism or a process of analyzing or using accounting practices to fetch and prepare various internal reports to be represented in front of business management. ಒಂದು ವೇರಿಯಸ್ ಟೈಪ್ಸ್ ಆಫ್ ರಿಪೋರ್ಟ್ಸ್ನ ನಾವೇನು ಪ್ರಿಪೇರ್ ಮಾಡ್ತಾ ಹೋಗ್ತೀವೋ ಆ ಫರ್ಮ್ ರಿಲೇಟೆಡ್ ಆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಒಂದು ರಿಪೋರ್ಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಏನೇನು ಅಕೌಂಟಿಂಗ್ ಪ್ರಾಕ್ಟೀಸಸ್ ಮತ್ತು ಏನೇನು ರೂಲ್ಸ್ ಇದೆಯೋ ಅದನ್ನು ಫಾಲೋ ಮಾಡಿ ಆ ಒಂದು ಅಕೌಂಟಿಂಗ್ ರಿಪೋರ್ಟ್ಸ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಅದ್ರ ಮುಖಾಂತರ ಆ ಒಂದು ಪರ್ಟಿಕ್ಯುಲರ್ ಫರ್ಮ್ ಮತ್ತು ಮ್ಯಾನೇಜ್ಮೆಂಟ್ನ ಪೊಸಿಷನ್ನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೇವೆ. Nowadays, accounting is being used as an important business analytics tool, and with the help of the accounting information, the data is represented in the different format to different users. ಸೊ ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವಡೇಸ್ ಈ ಅಕೌಂಟಿಂಗ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದೆ. ಏನಕ್ಕಂತ ಹೇಳಿದರೆ ಆ ಒಂದು ಫರ್ಮ್ ರಿಲೇಟೆಡೇ ಆಗಿರಲಿ ಒಂದು ಮ್ಯಾನೇಜ್ಮೆಂಟ್ ರಿಲೇಟೆಡೇ ಆಗಿರಲಿ ಯಾವ ರೀತಿಯಾದ ಆ್ಯಕ್ಟಿವಿಟಿ ನಡೀತಾ ಇದೆ ಅಂತ ನೋಡೋದಕ್ಕೋಸ್ಕರ ಈ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ರೋಲ್ನ ಪ್ಲೇ ಮಾಡ್ತಾ ಇದೆ. ಸೊ ಹೊರಗೆ ಯೂಸರ್ಸೇ ಆಗಿರಲಿ ಅಥವಾ ಬೇರೆ ಇಂಟ್ರೆಸ್ಟೆಡ್ ಗ್ರೂಪ್ಸ್ಗೆ ಆಗಿರಲಿ ಯಾವ ರೀತಿ ಒಂದು ಆಪರೇಷನ್ಸ್ ನಡೀತಾ ಇದೆ ಅಂತ ನೋಡೋದಕ್ಕೋಸ್ಕರ ಈ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ ಏನು ತುಂಬ ಇಂಪಾರ್ಟೆಂಟ್ ರೋಲ್ ಆಗಿ ಪ್ಲೇ ಮಾಡ್ತಾ ಹೋಗುತ್ತೆ.
Management accounting comprises of techniques, tools and concepts for effective business planning and best business outcomes. ಒಂದು ಈ ಮ್ಯಾನೇಜ್ಮೆಂಟ್ ಅಕೌಂಟ್ ಯಾವುದೋ ಒಂದು ಇರುತ್ತೆ ಅಂತ ಹೇಳಿದ್ರೆ ವೇರಿಯಸ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಇರುತ್ತೆ, ಟೂಲ್ಸ್ ಇರುತ್ತೆ ಮತ್ತು ಕಾನ್ಸೆಪ್ಟ್ಸ್ ಇರುತ್ತೆ. ಏನಕ್ಕೋಸ್ಕರ ಅಂದರೆ ಒಂದು ಬಿಸ್ನೆಸ್ ಪ್ಲಾನಿಂಗೇ ಆಗಿರಲಿ ಅಥವಾ ಬಿಸ್ನೆಸ್ ಔಟ್ಕಮ್ ಎಫೆಕ್ಟಿವ್ ಆಗಿ ನಡೀತಾ ಹೋಗಬೇಕು, ಒಂದು ಬಿಸ್ನೆಸ್ ಪ್ಲಾನಿಂಗ್ ಪ್ರಾಪರ್ ಫ್ಲೋ ಆಗ್ತಾ ಹೋಗಬೇಕು ಅಂತ ಹೇಳಿದ್ರೆ ಈ ಒಂದು ಟೆಕ್ನಿಕ್ಸ್, ಟೂಲ್ಸ್ ಮತ್ತು ಕಾನ್ಸೆಪ್ಟ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ. Accounting is broadly classified as management accounting and financial accounting. So as we all know, ಈ ಒಂದು ಅಕೌಂಟಿಂಗ್ನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ಆಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಆಸ್ ಆಲ್ರೆಡಿ ಮೆನ್ಷನ್ಡ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ದ ಇಂಪ್ಲಿಮೆಂಟೇಷನ್ ಆಫ್ ಅಕೌಂಟಿಂಗ್ ಸ್ಕಿಲ್ಸ್ ಆ್ಯಂಡ್ ಪ್ರೊಫೆಷನಲ್ ನಾಲೆಜ್ ಫಾರ್ ದ ಅನಾಲಿಸಿಸ್ ಆಫ್ ಬಿಸ್ನೆಸ್ ಆ್ಯಂಡ್ ಟು ಹೆಲ್ಪ್ ದ ಮ್ಯಾನೇಜ್ಮೆಂಟ್ ಇನ್ ಮೇಕಿಂಗ್ ಡಿಸಿಷನ್. ಒಂದು ಬಿಸ್ನೆಸ್ ಬಗ್ಗೆ ಅನಲೈಸ್ ಮಾಡೋದಕ್ಕೋಸ್ಕರ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವೇರಿಯಸ್ ಟೈಪ್ಸ್ ಆಫ್ ಅಕೌಂಟಿಂಗ್ ಸ್ಕಿಲ್ಸ್ ಮತ್ತು ಪ್ರೊಫೆಷನಲ್ ನಾಲೆಜ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಒಂದು ಫ್ಯೂಚರಲ್ಲಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ ಯಾವುದೇ ರೀತಿಯಾದ ಡಿಸಿಷನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸ್ಕಿಲ್ಸ್ ಮತ್ತು ನಾಲೆಜ್, ಪ್ರೊಫೆಷನಲ್ ನಾಲೆಜ್ ಮುಖಾಂತರ ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫಸ್ಟ್ ಒನ್ ಈಸ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಏನಿದೆಯೋ ಈ ಒಂದು ಕಾಸ್ಟ್ ಅಕೌಂಟಿಂಗ್ ತುಂಬ ಇಂಪಾರ್ಟೆಂಟ್ ಟೆಕ್ನಿಕ್ ಆಗಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ನ ಮಾರ್ಜಿನಲ್ ಕಾಸ್ಟ್ ಎಷ್ಟು, ಆಪರೇಷನಲ್ ಕಾಸ್ಟ್ ಆಗಿರಲಿ, ಇನ್ವೆಂಟರಿನೇ ಆಗಿರಲಿ ಅಥವಾ ಬೇರೆಯಾದ ಕಾಸ್ಟ್ ಜೊತೆಗೆ ಬಡ್ಜೆಟರಿ ಕಂಟ್ರೋಲ್ ಯಾವ ರೀತಿ ಇದೆ ಅಂತ ಈ ಪ್ರತಿಯೊಂದು ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಈ ಒಂದು ಕಾಸ್ಟ್ ಅಕೌಂಟಿಂಗ್ ತುಂಬ ಯೂಸ್ಫುಲ್ ಆಗಿ ರೋಲ್ ಪ್ಲೇ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಅಕೌಂಟಿಂಗ್. ನೆಕ್ಸ್ಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ ಟೂ ಡಿಫ್ರೆಂಟ್ ಥಿಂಗ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಏನಕ್ಕಂತ ಹೇಳಿದ್ರೆ ಈ ಒಂದು ಕಾಸ್ಟ್ ಅಕೌಂಟಿಂಗಲ್ಲಿ ಹೇಳಿದ ಹಾಗೆ ಏನು ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ನ ಮಾರ್ಜಿನಲ್ ಕಾಸ್ಟ್, ಆಪರೇಷನ್ ಕಾಸ್ಟ್, ನೆಕ್ಸ್ಟ್ ಬಡ್ಜೆಟರಿ ಕಂಟ್ರೋಲ್ ಯಾವ ರೀತಿ ಇದೆ ಫೋರ್ಕಾಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಈ ಎಲ್ಲ ಆ್ಯಕ್ಟಿವಿಟಿ ಒಂದು ಕಾಸ್ಟ್ ಅಕೌಂಟಿಂಗಲ್ಲಿ ನಡೀತಾ ಹೋಗುತ್ತೆ. ಬಟ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ನ ಎಕ್ಸ್ಪೆನ್ಸಸ್ ಎಷ್ಟು, ಇನ್ವೆಂಟರಿ ಪೊಸಿಷನ್ ಯಾವ ರೀತಿ ಇದೆ, ಅಸೆಟ್ಸ್ ಎಷ್ಟಿದೆ, ನೆಕ್ಸ್ಟ್ ಯಾವ ರೀತಿಯಾದ ಒಂದು ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಅಕೌಂಟಬಿಲಿಟೀಸ್ ಯಾವ ರೀತಿ ಇದೆ ಅಂತ ಎಲ್ಲ ಇನ್ಫಾರ್ಮೇಷನ್ ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ಈಸ್ ಬಡ್ಜೆಟ್ ಆ್ಯಂಡ್ ಫೋರ್ಕಾಸ್ಟ್. ಈ ಬಡ್ಜೆಟ್ ಮತ್ತು ಫೋರ್ಕಾಸ್ಟ್ ಕೂಡ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸ್ಕೋಪಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಇದರಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಪರ್ಟಿಕ್ಯುಲರ್ ಬಿಸ್ನೆಸ್ಸಿನ ಬಡ್ಜೆಟರಿ ಕಂಟ್ರೋಲ್ ಯಾವ ರೀತಿ ಇದೆ, ಜೊತೆಗೆ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಟ್ರೆಂಡ್ಸ್ ಏನೇನಿದೆ ಅಂತ ಅನಲೈಸ್ ಮಾಡೋದಕ್ಕೋಸ್ಕರ ಈ ಬಡ್ಜೆಟ್ ಮತ್ತು ಫೋರ್ಕಾಸ್ಟ್ನ ಯೂಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ಈಸ್ ಇಂಟರ್ಪ್ರಿಟೇಷನ್ ಆಫ್ ಡಾಟಾ. ಇಲ್ಲಿ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಆ ಒಂದು ಪರ್ಟಿಕ್ಯುಲರ್ ಫರ್ಮ್ ಬಗ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿ ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಥವಾ ಬಿಸ್ನೆಸ್ ಡಾಟಾ ಏನಿರುತ್ತೋ ಆ ಒಂದು ಬಿಸ್ನೆಸ್ ಡಾಟಾನ ಫ್ಯಾಕ್ಟ್ಸ್ ಮತ್ತು ಫಿಗರ್ಸ್ ಆಗಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾರೆ. ಅದ್ರ ಮುಖಾಂತರ ಆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಇಂಟರ್ಪ್ರಿಟೇಷನ್ ಆಫ್ ಡಾಟಾ. ನೆಕ್ಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ನ ಫೈನಾನ್ಷಿಯಲ್ ರಿಸೋರ್ಸಸ್ ಏನೇನು ಅಂತ ಪ್ಲ್ಯಾನ್ ಮಾಡೋದಕ್ಕೋಸ್ಕರ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಸಲ್ಲಿ ಫಂಡ್ಸ್ನ ರೈಸ್ ಮಾಡೋದೇ ಆಗಿರಲಿ ಅಥವಾ ಇರೋ ಫಂಡ್ಸ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದೇ ಆಗಿರಲಿ, ಈ ಒಂದು ಎಲ್ಲ ಸಿಸ್ಟಮ್ ಪ್ರೊಸೀಜರ್ ಏನಿದೆ ಈ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್. ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಂತ ಬಂದರೆ ಒಂದು ಪರ್ಟಿಕ್ಯುಲರ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ಸ್ ಇರುತ್ತೋ, ಏನೇನು ರಿಪೋರ್ಟ್ ಇರುತ್ತೋ ಅದು ವೀಕ್ಲಿ ರಿಪೋರ್ಟ್ಸ್ ಆಗಿರಲಿ, ಮಂತ್ಲಿ ರಿಪೋರ್ಟ್ಸ್ ಆಗಿರಲಿ, ಕ್ವಾರ್ಟರ್ಲಿ ಅಥವಾ ಇಯರ್ಲಿ ರಿಪೋರ್ಟ್ಸ್ ಆಗಿರಲಿ, ಪ್ರತಿಯೊಂದು ರಿಪೋರ್ಟ್ಸ್ ಕೂಡ ಏನೇನು ಒಂದು ಬಿಸ್ನೆಸ್ ಡಾಟಾ ಇನ್ಕ್ಲೂಡ್ ಆಗಿರುತ್ತೋ ಆ ಒಂದು ರಿಪೋರ್ಟ್ಸ್ ವಿತಿನ್ ದ ಟೈಮ್, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಪ್ರತಿಯೊಂದು ಕೂಡ ಸಬ್ಮಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ಅದ್ರ ಮುಖಾಂತರ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಡಾಟಾ ಯಾವ ರೀತಿ ಇದೆ ಅಂತ ಒಂದು ಮ್ಯಾನೇಜ್ಮೆಂಟ್ಗೆ ಈಸಿಯಾಗಿ ಅನಲೈಸ್ ಮಾಡ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಏನು ಮಾಡ್ತಾ ಹೋಗ್ತಾರೆ ಅಂತ ಹೇಳಿದರೆ ಪ್ರತಿಯೊಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಯಾವ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ಸ್ ನಡೆದಿದೆ, ಆ ಒಂದು ಪರ್ಟಿಕ್ಯುಲರ್ ಇಯರಲ್ಲಿ ಬಿಸ್ನೆಸ್ ಫೈನಾನ್ಷಿಯಲ್ ಗ್ರೋತ್ ಯಾವ ರೀತಿ ಆಗಿದೆ, ಬಿಸ್ನೆಸ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಯಾವ್ಯಾವ ರೀತಿ ಇದೆ, ಪೊಸಿಷನ್ ಯಾವ ರೀತಿ ಇದೆ ಅಂತ ಸ್ಟಡಿ ಮಾಡೋದಕ್ಕೋಸ್ಕರ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮುಖಾಂತರ ಪರ್ಟಿಕ್ಯುಲರ್ ಇಯರಲ್ಲಿ ಆ ಒಂದು ಬಿಸ್ನೆಸ್ಸಿನ ಫೈನಾನ್ಷಿಯಲ್ ಪೊಸಿಷನ್ ಆಗಿರಲಿ, ಆಪರೇಷನ್ಸ್ ಆಗಿರಲಿ, ಯಾವ ರೀತಿ ನಡೀತಾ ಇದೆ, ವರ್ಕಿಂಗ್ ಕಂಡೀಷನ್ಸ್ ಆಗಿರಲಿ ಯಾವ ರೀತಿ ಫ್ಲೋ ಆಗ್ತಾ ಇದೆ ಅಂತ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈಸ್ ಇನ್ಫ್ಲೇಷನ್ ಅಕೌಂಟಿಂಗ್. ಇನ್ಫ್ಲೇಷನ್ ಅಕೌಂಟಿಂಗಲ್ಲಿ ಏನು ಮಾಡ್ತಾ ಹೋಗ್ತಾರೆ,
ಒಂದು ಮಾರ್ಕೆಟ್ ಪ್ರೈಸಸ್ ಅಲ್ಲಿ ಚೇಂಜ್ ಆಗೋದ್ರಿಂದ ಯಾವ ರೀತಿ ಒಂದು ಬಿಸ್ನೆಸ್ಸಿನ ಫೈನಾನ್ಷಿಯಲ್ ರಿಸಲ್ಟ್ ಚೇಂಜ್ ಆಗುತ್ತೋ, ರ್ಯಾಪಿಡ್ ಚೇಂಜಸ್ ಏನಾಗುತ್ತೋ ಬಿಕಾಸ್ ಆಫ್ ಮಾರ್ಕೆಟ್ ಪ್ರೈಸಸ್ ಏನು ಚೇಂಜ್ ಆಗ್ತಾ ಹೋಗುತ್ತೋ ಅದು ಚೇಂಜಸ್ಸಿಂದ ಬಿಸ್ನೆಸ್ಸಲ್ಲಿ ಆ ಒಂದು ಫೈನಾನ್ಷಿಯಲ್ ರಿಸಲ್ಟ್ ಏನು ಚೇಂಜ್ ಆಗ್ತಾ ಹೋಗುತ್ತೋ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಾರಲ್ಲ, ದ್ಯಾಟ್ ವಿಲ್ ಇನ್ಕ್ಲೂಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಡಿರೈವ್ ಫ್ರಮ್ ಬೋತ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಬೋತ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗಿಂದ ಡಿರೈವ್ ಮಾಡ್ತಾ ಹೋಗಿದ್ವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಫಾರ್ಮುಲೇಟಿಂಗ್ ಪ್ಲ್ಯಾನ್ಸ್. ಒಂದು ಪರ್ಟಿಕ್ಯುಲರ್ ಫರ್ಮಲ್ಲೇ ಆಗಲಿ ಆ ಒಂದು ರಿಲೇಟೆಡ್ ಮ್ಯಾನೇಜ್ಮೆಂಟಲ್ಲೇ ಆಗಲಿ ಯಾವುದೇ ರೀತಿಯಾದ ಒಂದು ಪ್ಲ್ಯಾನ್ಸ್ನ ಫಾರ್ಮುಲೇಟ್ ಮಾಡಬೇಕು ಅಂತ ಹೇಳಿದರೆ ಅಟ್ ದಟ್ ಟೈಮ್ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಕನ್ಸರ್ನ್ ವಿತ್ ಶಾರ್ಟ್ ಆ್ಯಂಡ್ ಲಾಂಗ್ ರೇಂಜ್ ಪ್ಲಾನಿಂಗ್. ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವುದ್ರ ಜೊತೆ ಕನ್ಸರ್ನ್ ಆಗಿರುತ್ತೆ, ಬೋತ್ ಶಾರ್ಟ್ ರೇಂಜ್ ಪ್ಲಾನಿಂಗ್ ಆ್ಯಂಡ್ ಲಾಂಗ್ ರೇಂಜ್ ಪ್ಲಾನಿಂಗ್. ಇದರಲ್ಲಿ ಬೋತ್ ಶಾರ್ಟ್ ರೇಂಜ್ ಪ್ಲಾನಿಂಗು ಇರುತ್ತೆ, ಜೊತೆಗೆ ಲಾಂಗ್ ರೇಂಜ್ ಪ್ಲಾನಿಂಗ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಚರಿಸ್ಟಿಕ್ ಇನ್ ಅಪ್ರೋಚ್. ಫ್ಯೂಚರಲ್ಲಿ ಯಾವುದೇ ರೀತಿಯಾದ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಆಗಿರಲಿ, ಒಂದು ಎವಿಡೆನ್ಸ್ ಆಗಿ ಮುಖಾಂತರನೇ ಆಗಿರಲಿ, ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ. ಪ್ರೆಸೆಂಟಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮ್ ಯಾವ ರೀತಿ ಇದೆ, ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿ ಇತ್ತು, ನೆಕ್ಸ್ಟ್ ಯಾವ ರೀತಿಯಾದೊಂದು ಆಪರೇಷನ್ಸ್ನ ಮಾಡ್ಕೊಳ್ತಾ ಹೋಗಬೇಕು ಅಂತ ಈ ಒಂದು ರೆಫರೆನ್ಸ್ಗೋಸ್ಕರ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಮಗೆ ಫ್ಯೂಚರಲ್ಲಿ ತುಂಬ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೆನಾಟ್ ಬಿ ಇನ್ಸ್ಟಾಲ್ಡ್ ವಿತೌಟ್ ಪ್ರಾಪರ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಒಂದು ಪ್ರಾಪರ್ ಕಾಸ್ಟ್ ಇಲ್ಲದೇ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಒಂದು ಪ್ರಾಪರ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಮುಖಾಂತರ ಏನು ಮಾಡ್ತಾ ಹೋಗ್ತೀವಿ, ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಆ ಒಂದು ಫಾರ್ಮಲ್ಲಿ ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಜನರೇಟ್ ವೇರಿಯಸ್ ರಿಪೋರ್ಟ್ಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ವೇರಿಯಸ್ ರಿಪೋರ್ಟ್ಸ್ ಜನರೇಟ್ ಆಗ್ತಾ ಹೋಗ್ತವೆ. ಆ ಒಂದು ರಿಪೋರ್ಟ್ಸ್ ಮುಖಾಂತರ ಏನು ಮಾಡ್ತಾ ಹೋಗ್ತಾರೆ, ಪರ್ಟಿಕ್ಯುಲರ್ ಫರ್ಮಿನ ಪೊಸಿಷನ್ ಯಾವ ರೀತಿ ಇದೆ, ಆ ಒಂದು ಪರ್ಟಿಕ್ಯುಲರ್ ಮ್ಯಾನೇಜ್ಮೆಂಟ್ನ ಪೊಸಿಷನ್ ಯಾವ ರೀತಿ ಇದೆ, ಯಾವ ರೀತಿಯಾದ ಒಂದು ಆ್ಯಕ್ಟಿವಿಟೀಸ್ ಆ ಸೂಟಬಲ್ ಮ್ಯಾನೇಜ್ಮೆಂಟಲ್ಲಿ ನಡೀತಾ ಹೋಗ್ತಾ ಇದೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾವು ನೋಡ್ತಾ ಹೋಗ್ತೇವೆ. ಕ್ಲಿಯರ್? ಓಕೆ, ಥ್ಯಾಂಕ್ ಯು.